ಹಲೋ ಎಲ್ಲರಿಗೂ. ನಾನು ಈ ವಿಡಿಯೋ ಕ್ಲಿಪ್ ಯಾಕೆ ಗಣಪತಿಯಿಂದ ಶುರು ಮಾಡ್ತೀನಿ ಅಂದರೆ, ಹೊಸ ಕ್ಯಾಮ್ರಾ ತಂದುಕೊಟ್ಟಿದ್ರು ನಮ್ಮ ಮಾವ. ಸೊ ಅದರಲ್ಲಿ ಫಸ್ಟ್ ಕ್ಲಿಪ್ ನಾನು ದೇವ್ರ ತೆಗಿಯೋಣ ಅಂತ ಅಂದ್ಕೊಂಡು ಈ ಕ್ಲಿಪ್ ರೆಕಾರ್ಡ್ ಮಾಡಿದೆ. ನಾವು ಮಧುರೈ ರಾಮೇಶ್ವರಂಗೆ ಹೊರಟಿದ್ವಿ ಆ್ಯಂಡ್ ಇದು ಕ್ರಿಸ್ಮಸ್ ಟೈಮಲ್ಲಿ ಹೊರಟಿದ್ದು. ಟ್ರಸ್ಟ್ ಮಿ ಗೈಸ್, ಪಬ್ಲಿಕ್ ಹಾಲಿಡೇ ಅಥವಾ ನ್ಯಾಷನಲ್ ಹಾಲಿಡೇ ಯಾವಾಗಾದ್ರು ಇದ್ದಾಗ ಆರ್ ಈವನ್ ಸ್ಟೇಟ್ ಹಾಲಿಡೇ ಇದ್ದಾಗಲೂ ಎಲ್ಲೋ ಆಚೆ ಹೋಗ್ಬಿಡಿ, ಮನೇಲಿರಿ ಅಂತ ಹೇಳಬೇಕು ಅನಿಸುತ್ತೆ. ಇಷ್ಟು ಟ್ರಾಫಿಕ್ ಇತ್ತು ಅಂದರೆ ಬೆಂಗಳೂರು ಬಿಟ್ಟಾಗಲೇ ನಮಗೆ ತ್ರೀ ಅವರ್ಸ್ ಆಯಿತು ನಮಗೆ ಬೆಂಗಳೂರಿಂದ ಆಚೆ ಬರೋಕ್ಕೆ. ಸೊ ಇಟ್ ವಾಸ್ ಅ ವೆರಿ ಲಾಂಗ್ ಜರ್ನಿ. ಮಧ್ಯದಲ್ಲಿ ತಿಂಡಿ ತಿಂದ್ಕೊಂಡು ಹೊರಡೋಕ್ಕೆ ಆಲ್ಮೋಸ್ಟ್ 3 hours ಆಗಿತ್ತು ಬೆಂಗಳೂರು ಬಿಡೋಕ್ಕೆ. ಆ್ಯಂಡ್ ದಾರಿನಲ್ಲಿ ನಾನು ಆರುಷು ಆಟ ಆಡ್ತಾ ಇದ್ವಿ. ಕಲರ್ ಯಾವುದು ಹೇಳು, ಅಥವಾ ಕಾರ್ ಯಾವುದು ಹೇಳು, ಬೈಕ್ ಯಾವುದು ಹೇಳು, ಈ ಕಲರ್ ಎಲ್ಲಿದೆ ಹುಡುಕು ಬೇಗ ಅಂತ ಟೈಮ್ ಪಾಸ್ ಆಗಬೇಕಲ್ಲ. ಆ್ಯಂಡ್ ರೋಡ್ ತುಂಬ 1-2 ಆಕ್ಸಿಡೆಂಟ್ ಆಗಿತ್ತು. ಫುಲ್ ಟ್ರಾಫಿಕ್ ಆಗಿತ್ತು. ಇಟ್ ವಾಸ್ ಅ ವೆರಿ 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 ಲೆಂತಿ ಜರ್ನಿ. ಆ್ಯಂಡ್ ನಾವು ಟಿ ಟಿ ಮಾಡ್ಕೊಂಡು ಹೋಗಿದ್ವಿ. ಫ್ಯಾಮ್ಲಿ ಸೇರ್ಕೊಂಡು ಹೋಗಿದ್ದು, 2-3 ಫ್ಯಾಮ್ಲೀಸ್ ಒಟ್ಟಿಗೆ ಹೋಗಿದ್ದು. ಸೊ ಟಿ ಟಿ ವಾಸ್ ದ ಬೆಸ್ಟ್ ಚಾಯ್ಸ್. ಬಟ್ ಅಗೇನ್ ದ ಹಾಲಿಡೇ ಟೈಮ್ ದ್ಯಾಟ್ ವಿ ಸೆಲೆಕ್ಟೆಡ್ ವಾಸ್ ಅ ರಿಯಲಿ ರಾಂಗ್ ಚಾಯ್ಸ್. ಬಟ್ ಏನು ಮಾಡೋಕ್ಕಾಗಲ್ಲ, ವಿ ವಾಂಟ್ ಟು ಗೋ ಔಟ್ ಸಮ್ವೇರ್. ಇನ್ ಮಧುರೈ ರಾಮೇಶ್ವರಂ ನೋಡಿರಲಿಲ್ಲ ಎಷ್ಟೊಂದು ಜನ. ಸೊ ವಿ ಥಾಟ್ ವಿಲ್ ಗೋ ದೇರ್ ಅಂತ ನಾನು ನೋಡಿದ್ದೆ. ಇಟ್ ವಾಸ್ ನಾಟ್ ಮೈ ಫಸ್ಟ್ ಟೈಮ್. ಬಟ್ ನೀವು ನೋಡ್ಬೋದು ಅಲ್ಲಿ ದೂರದಲ್ಲೆಲ್ಲ ಫುಲ್ ಟ್ರಾಫಿಕ್ ಇದೆ. ವಿ ಕುಡ್ ಸಿ ದ ಟ್ರಾಫಿಕ್ ಫ್ಲೋ ಲೈಕ್ kilometers ahead. But yeah, it was a very nice journey only because ನಾವು ಡ್ರೈವ್ ಮಾಡೋದಿರಲಿಲ್ಲ, ಸ್ಟ್ರೆಸ್ ಇರಲಿಲ್ಲ ಅಂತ. ಊಟ ಆದಮೇಲೆ ಆರು ಫುಲ್ ಐಸ್ ಕ್ರೀಮ್ ಎಂಜಾಯ್ ಮಾಡ್ತಾ ಇತ್ತು. ಇಟ್ ವಾಸ್ ಅ ಲಿಟಲ್ ಹ್ಯೂಮಿಡ್. ಇಟ್ ಹ್ಯಾಡ್ ಸ್ಟಾರ್ಟೆಡ್ ಟು ಗೆಟ್ ಅ ಲಿಟಲ್ ಹ್ಯೂಮಿಡ್ ಅಂತಲೇ ಹೇಳ್ಬೋದು. ಡಿಸೆಂಬರ್ ಆಗಿದ್ರು ಚಳಿ ಅಂತ ಏನೂ ಇರಲಿಲ್ಲ. ಸೊ ನಾವು ಟ್ರಾವೆಲ್ ಮಾಡ್ತಾನೇ ಇದ್ವಿ. ಆ್ಯಂಡ್ ನಾನು ಆರುಷ್ ಗೇಮ್ ಎಲ್ಲ ಆಡೋಕ್ಕೆ ಶುರು ಮಾಡಿದ್ವಿ. ಟೈಮ್ ಪಾಸ್ ಆಗ್ತಾ ಇರಲಿಲ್ಲ. ಹಿಂದೆ ಫುಲ್ಲು ಸಾಮಾನು ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ವಿ. ಆ್ಯಂಡ್ ಅದೂ ಖಾಲಿ ಆಗ್ತಾಯಿತ್ತು. ಎಷ್ಟು ಅಂತ ತಿಂತಾನೆ ಇರೋದು, ಓನ್ಲಿ ಬಿಕಾಸ್ ಟೈಮ್ ಇದೆ ಅಂತ ಅಲ್ವಾ. ತಿಂದು ಸಾಕಾಯಿತು. ಸೊ ರೆಸ್ಟ್ ತೊಗೋತಾ ಇದ್ವಿ, ಒಂದು ಸ್ವಲ್ಪ ಟೈಮ್ ಪಾಸು ಮಾಡ್ತಾ ಇದ್ವಿ. ಆ ಕಡೆ ಈ ಕಡೆ ನೋಡಿಕೊಂಡು ನಿದ್ದೆನೂ ಮಾಡಿದ್ವಿ ಒಂದು ಸ್ವಲ್ಪ ಹೊತ್ತು. ಇನ್ನೇನು ಅಂತ ಮಾಡೋದು. ಬೆಳಗ್ಗೆ ನಾವು ಹೊರಟಿದ್ದು 5:30 ಏನೋ. ಆ್ಯಂಡ್ ನಾವಿನ್ನೂ ರೀಚ್ ಆಗಿರಲಿಲ್ಲ. ರಾತ್ರಿನೇ ನಾವು ರೀಚ್ ಆಗೋದು ಐ ಥಿಂಕ್ 7:45 ರೀಚ್ ಆಗ್ತೀವಿ. ಪಾಪ ಅಷ್ಟು ಟೈಮ್ ಪಾಸ್ ಆಗ್ತಿರಲಿಲ್ಲ. ಅಲ್ಲಿ ಇಲ್ಲಿ ಓಡಾಡಿಕೊಂಡು ನಿದ್ದೆ ಮಾಡಿಕೊಂಡು ಎಲ್ಲ ಟೈಮ್ ಪಾಸ್ ಮಾಡ್ತಾಯಿದ್ದೆ ಆಟ ಆಡಿಕೊಂಡು. ಬಟ್ ಎಸ್, ನಾವು ಹೇಳಿದ್ನಲ್ಲ, ರೀಚ್ ಆಗೋಕ್ಕೆ ಮಧುರೈ ವಿ ಟುಕ್ ಅಬೌಟ್ we were there, 12 hours ಅಂತೂ ಆಗಿತ್ತು. ಬಿಕಾಸ್ 7:45ಗೆ ವಿ ರೀಚ್ ದ ಹೋಟೆಲ್. ಆ್ಯಂಡ್ ದ ರೂಮ್ ವಾಸ್ ವೆರಿ ನೈಸ್. ನಮಗೆ ಆ್ಯಕ್ಚುಲಿ ಇನ್ನೊಂದು ಫ್ಯಾಮಿಲಿ ಬರ್ತೀವಿ ಅಂತ ಹೇಳಿದರು. ಸೊ ನಾವು ಎಕ್ಸ್ಟ್ರಾ ರೂಮೇ ಬುಕ್ ಮಾಡಿದ್ವಿ. ಎಕ್ಸ್ಟ್ರಾ ರೂಮಲ್ಲ, ಆವಾಗ ಆ ರೂಮ್ ಬೇಕಿತ್ತು. ಬಟ್ ಲೇಟರ್ ಆ ರೂಮ್ ಯುಟಿಲೈಸ್ ಆಗಲಿಲ್ಲ. ಸೊ ವಿ ಹ್ಯಾಡ್ ವೆರಿ ಸ್ಪೇಷಿಯಸ್ ರೂಮ್ಸ್ ಆಲ್ ಫಾರ್ ಆರ್ ಸೆಲ್ಫ್, ವಿಚ್ ಆಸ್ ಆ್ಯಕ್ಚುಲಿ ಗುಡ್ ಅಂತಲೇ ಹೇಳ್ಬೋದು. ಹೇಳ್ತಾರಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಇಟ್ ವಾಸ್ ದಟ್ ಕೈಂಡ್. ಬಿಕಾಸ್ ಒಂದು ಫ್ಯಾಮಿಲಿಗೆ ಒಂದೊಂದು ರೂಮ್ ಅಂತ ಆಗೋಗಿತ್ತು, ವಿಚ್ ವಾಸ್ ವೆರಿ ಗುಡ್. ಸೊ ರೂಮ್ ವಾಸ್ ವೆರಿ ಬಿಗ್, ವೆರಿ ಸ್ಪೇಷಿಯಸ್. ಬಟ್ ಏನು ಕಾಸ್ಟ್ಲಿ ಇತ್ತು ಅಂದರೆ, ಮಧುರೈ ರಾಮೇಶ್ವರಂ ಹೋಟ್ಲ್ ಎರಡೂ ಸೇರಿ ಆಲ್ಮೋಸ್ಟ್ 1 ಲಕ್ಷ ತನಕ ಆಗಿತ್ತು ಬುಕ್ ಮಾಡೋಕ್ಕೆ ನಮಗೆ. ಆ್ಯಂಡ್ ಇಟ್ ವಾಸ್ ಜಸ್ಟ್ 2 nights ಮಧುರೈ, 1 night ರಾಮೇಶ್ವರಂಗೆ. ಇಟ್ ವಾಸ್ ಲೈಕ್ 1 lakh ಆಲ್ಮೋಸ್ಟ್, ವಿಚ್ ವಾಸ್ ವೆರಿ 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 ಕಾಸ್ಟ್ಲಿ. ಇಂಟರ್ನ್ಯಾಷನಲ್ ಟ್ರಿಪ್ಪೇ ಮಾಡ್ಬೋದಾಗಿತ್ತು ನಾವು. ಬಟ್ ಎಸ್, ಅದಕ್ಕೆ ನಾನು ಹೇಳಿದ್ದು ಹಾಲಿಡೇ ಸೀಸನಲ್ಲಿ ರೇಟ್ಸ್ ಎಲ್ಲ ನೋಡಿಕೊಂಡು, ಕ್ರೌಡ್ ನೋಡ್ಕೊಂಡು ಹೋಗಿ ಅಂತ. ಬಟ್ ರೂಮ್ ಅಂತೂ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್ ಫಾರ್ ದ ನಾಟ್ ಶೋರ್ ಫಾರ್ ದ ಪ್ರೈಸ್, ಬಟ್ ಎಸ್, ಇಟ್ ವಾಸ್ ವೆರಿ ನೈಸ್. ಸೊ ನಾವು ಒಂದು ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ನೈಟ್ ಡ್ರೆಸ್ ಎಲ್ಲ ಹಾಕ್ಕೊಂಡು, ಮುಖ ಎಲ್ಲ ತೊಳ್ಕೊಂಡು ಫುಲ್ ಒಂದು ಸ್ವಲ್ಪ ನೀಟ್ ಆದ್ವಿ, ಕ್ಲೀನ್ ಆದ್ವಿ. ಕೂದಲೆಲ್ಲ ಫುಲ್ ಸಿಕ್ಕಾಗೋಗಿತ್ತು ನಂದು, ಫುಲ್ ಸಿಕ್ಕು. ನೋಡೋಣ, ನಾಳೆ ಬೆಳಗ್ಗೆ ನೀಟಾಗಿ ಹಚ್ಕೋಬೇಕು. ಇದು ನೈಟ್ ಡ್ರೆಸ್ ಆ್ಯಂಡ್ ಟೈಮ್ ಫಾರ್ ಡಿನ್ನರ್. ಅದಾದಮೇಲೆ ನಾವು ರೂಮ್ಗೆ ಹೋಗ್ಬಿಟ್ಟು, ಸೊ ಯೂಶಲಿ ನಮ್ಮ ಅತ್ತೆ ಅವ್ರ ಅಕ್ಕ, ಅವ್ರ ಬ್ರದರ್ಸ್ ಯಾರೇ ಇದ್ರೂ ಅವ್ರ ಕಡೆ ಎಲ್ಲ ಹೋಟ್ಲಲ್ಲಿ ಜಾಸ್ತಿ ತಿನ್ನೋದು ಇಷ್ಟಪಡಲ್ಲ. ಸೊ ನಾವು ಮನೆಯಿಂದನೇ ಸ್ಟವ್ವು ಮತ್ತು ರೆಡಿ ಟು ಈಟ್ ದೋಸೆ ಹಿಟ್ಟಾಗಿರ್ಬೋದು, ಚಪಾತಿ ಹಿಟ್ಟಾಗಿರ್ಬೋದು ಎಲ್ಲ ತೊಗೊಂಡು ಹೊರಟೋಗ್ತೀವಿ. ಆ್ಯಂಡ್ ಆರು ಫುಲ್ ಎಂಜಾಯ್ ಮಾಡ್ತಿದ್ದ. ಫ್ರೀಡಮ್ ಸಿಕ್ಕಿತ್ತು ಅವ್ನಿಗೆ ಟಿಯಿಂದ ಅಂತಲೇ ಹೇಳ್ಬೋದು. ನಾವು ಆರ್ಡರ್ ಮಾಡ್ಕೊಂಡ್ವಿ ಊಟ. ನಾವೆಲ್ಲ ಆರ್ಡರ್ ಮಾಡ್ಕೊಳ್ಳೋದೆ. ಅವ್ರಿಗೆ ಮಾತ್ರ ಐ ಯೂಸ್ ಟು ಆ್ಯಕ್ಚುಲಿ ಪ್ರಿಪೇರ್ ಫಾರ್ ದೆಮ್. ನನ್ನ ಹತ್ರ ಇಂಡಕ್ಷನ್ ಸ್ಟವ್ ಇದೆ. ಸೊ
ಅಲ್ಲಿ ನಾನು ಚಪಾತಿ ಎಲ್ಲ ಮಾಡ್ಕೊಟ್ಬಿಡ್ತೀನಿ ಅವ್ರಿಗೆ. ಅವತ್ತಿನ ದಿನ ಅವರು ಅನ್ನ ಆರ್ಡರ್ ಮಾಡಿಕೊಂಡು ಗೊಜ್ಜು ತಂದಿರ್ತಾರೆ, ಗೊಜ್ಜು ಚಟ್ನಿ ಪುಡಿ ಎಲ್ಲ. ಸೊ ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಅವತ್ತಿನ ದಿನ ಐ ಡಿಡ್ ನಾಟ್ ಕುಕ್ ಎನಿಥಿಂಗ್ ಫಾರ್ ದೆಮ್. ಅದಾದ್ಮೇಲೆ ನೆಕ್ಸ್ಟ್ ಡೇ ಮಧುರೈ ಮೀನಾಕ್ಷಿ ನೋಡಕ್ ಹೋಗೋಣ ಅಂತ ನಾನು ಸೀರೆಲ್ಲ ಉಟ್ಕೊಂಡು ರೆಡಿ ಆಗಿದ್ರೆ, ಓ ಮೈ ಗಾಡ್, ಎಷ್ಟು ರಶ್ ಅಂದ್ರೆ ಅಲ್ಲಿ ಹೇಳೋಕ್ಕಾಗಲ್ಲ, ಅಷ್ಟು ರಶ್ಶು. ಫಸ್ಟ್ ಆಫ್ ಆಲ್ ನಮ್ಗೆ ಆ ಲೆವೆಲಿಗೆ ರಶ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಸ್, ವಿ ವರ್ ಸಾರ್ಟ್ ಆಫ್ ರೆಡಿ ಫಾರ್ ದ ಕ್ರೌಡ್ ಅಂತಾನೆ ಹೇಳ್ಬೋದು, ಬಟ್ ನೋ, ದಿಸ್ ವಾಸ್ ಮೈ ಸಿಂಪಲ್ ಲುಕ್. ಒಳ್ಳೆ ಆಂಟಿ ತರ ಕಾಣ್ತಾ ಇದ್ದೆ, ಬಟ್ ಗಂಟು ಹಾಕೊಳ್ಳೇಬೇಕಾಗಿತ್ತು, ಅಷ್ಟು ಶೆಕೆ ಇತ್ತು ಅಲ್ಲಿ. ಸೊ ನಾವೆಲ್ಲ ಫುಲ್ ರೆಡಿ ಆಗಿಬಿಟ್ಟು ಮೀನಾಕ್ಷಿ ಅಮ್ಮನ ನೋಡೋಣ ಅಂತೆಲ್ಲ ಹೋದ್ರೆ ಫುಲ್ ರೋಡಲ್ಲೇ ರಶ್ ಆಯ್ತಾ, ರೋಡಲ್ಲೇ ಫುಲ್ ರಶು. ಇಷ್ಟೇ ನಮ್ಗೆ ನೋಡೋಕ್ಕಾಗಿತ್ತು, ಟು ಬಿ ವೆರಿ ಆನೆಸ್ಟ್, ಅವತ್ತೇ ದಿನ. ಅದಾದ್ಮೇಲೆ ನಾವು ಇಲ್ಲಿ ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡು ಫೋನಲ್ಲೋ ಇಲ್ಲ ಅದು ಇದು ಅಂತೆಲ್ಲ ಇಟ್ಟಿದ್ವಿ. ಒಳಗೆ ಹೋದ್ರೆ ನಮ್ಗೆ ಒಳಗೆ ಹೋಗೋಕ್ಕೂ ಆಗಲಿಲ್ಲ. ಅದು ಕ್ಯೂ ಬೆಳಗ್ಗೆ 4:15 ಓಪನ್ ಆಗೋದು. ಅದು 4:15 ಹೋಗಿರೋ ಜನ 12 ಗಂಟೆ ಆದ್ರೂ, 10 ಗಂಟೆ 12 ಗಂಟೆ ಆದ್ರೂ ಇನ್ನೂ ಅವರು ದರ್ಶನನೇ ಮಾಡಿರಲಿಲ್ಲ ದೇವ್ರದ್ದು, ಅಷ್ಟು ಕ್ಯೂ ಇತ್ತು. ಸೊ ವಿ ಥಾಟ್ ವಿಲ್ ಜಸ್ಟ್ ಲೀವ್ ಆ್ಯಂಡ್ ಟ್ರೈ ಮೇ ಬಿ ಇನ್ ದ ಈವ್ನಿಂಗ್ ಆರ್ ಸಮಥಿಂಗ್ ಅಂತ. ಸೊ ನಾವು ಜಿಗರ್ ತಂಡ ವೆರಿ ಫೇಮಸ್ ಅಂತ ಇತ್ತು, ನಾನು ಅದನ್ನು ಕುಡಿದೆ. ಇಟ್ ವಾಸ್ ಆ್ಯಕ್ಚುಲಿ ನೈಸ್. ಅದಾದಮೇಲೆ ಒಂದು ಮಹಲ್ಗೆ ಹೋದ್ವಿ. ಆ ಮಹಲ್ ಆ್ಯಕ್ಚುಲಿ ತುಂಬ ಬ್ಯೂಟಿಫುಲ್ ಆಗಿತ್ತು. ನನ್ನ ಪ್ರಕಾರ ಅಲ್ಲಿ ಕ್ಯೂ ಅಲ್ಲಿ ಹೋಗ್ದಲೇ ಇರೋರು, ದೇವಸ್ಥಾನಕ್ಕೆ ಹೋಗ್ದಲೇ ಇರೋರೆಲ್ಲ ಇಲ್ಲೇ ಇದ್ರು ಅನ್ಸುತ್ತೆ. ತುಂಬ ಪೀಸ್ಫುಲ್ ಆಗಿತ್ತು, ವೆರಿ ಸ್ಮಾಲ್. ಒಂದು ಸ್ವಲ್ಪ ಜೈಪುರ್ ವೈಬ್ಸ್ ಕೊಡ್ತಾ ಇತ್ತು. ಆ್ಯಂಡ್ ಆರುಷ್ ಫುಲ್ ಇಲ್ಲಿ ಎಂಜಾಯ್ ಮಾಡ್ತಾ ಇತ್ತು, ರಿಲ್ಯಾಕ್ಸ್ ಮಾಡ್ತಾ ಇತ್ತು ಮಲ್ಕೊಳ್ಳೋದು ಬಿಟ್ಟು ಮಧ್ಯಾಹ್ನ. ಆರು And this was round 2 of trying to go to the temple, visit the temple ಅಂತಾನೆ ಹೇಳ್ಬೋದು. ಸೊ ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಸಂಜೆ ಮತ್ತೆ ಅದು ಕ್ಲೋಸೇ ಆಗಿರಲಿಲ್ಲ ಅನ್ಸುತ್ತೆ. ಯೂಶಲಿ ಇಟ್ ಕ್ಲೋಸಸ್ ಅಟ್ ಅರೌಂಡ್ ಆಫ್ಟರ್ನೂನ್, ಬಟ್ ಕ್ಲೋಸ್ ಆಗಿರಲಿಲ್ಲ. ನಾನು ಮತ್ತೆ ಇನ್ನೊಂದು ಸ್ವಲ್ಪ ನೀಟಾಗಿ ತಲೆ ಎಲ್ಲ ಬಾಚ್ಕೊಂಡು ರೆಡಿ ಆಗಿಬಿಟ್ಟು ಲೈಟಾಗಿ, ಹೋಪ್ ಅಂತೂ ಇರಲಿಲ್ಲ, ನಾನು ಮತ್ತೆ ಸೀರೆ ಅಂತೂ ಉಡ್ತಾ ಇರಲಿಲ್ಲ, ಚೂಡಿದಾರೆ ಹಾಕ್ಕೊಂಡೆ. ಸೊ ಹೊರಟ್ವಿ ಇನ್ ದ ಹೋಪ್ ದಟ್ ಅಟ್ಲೀಸ್ಟ್ ಇವಾಗಾದರೂ ದೇವ್ರ ನೋಡಕ್ ಆಗತ್ತೇನೋ ಅಂತ. ಈ ಒಂದು ಕಾಟನ್ ನಾರ್ಮಲ್ ಹಾಯಾಗಿರೋ ಚೂಡಿದಾರ್ ಹಾಕೊಂಡೆ. ಆ್ಯಂಡ್ ನೋಡೋಕ್ಕಾಗಲಿಲ್ಲ, ಅಷ್ಟೇ ರಶ್ ಇತ್ತು. ಅಟ್ಲೀಸ್ಟ್ ಈ ಸತಿ ಇನ್ನೊಂದು ಸ್ವಲ್ಪ ಒಳಗೆ ಹೋಗಿ ಟ್ರೈ ಮಾಡಿದ್ವಿ, ಬಟ್ ನೋ ಹೋಪ್ ಅಂತಾನೆ ಹೇಳ್ಬೋದು. ತುಂಬ ರಶ್ ಇತ್ತು. ಇಟ್ ವಾಸ್ ನಾಟ್ ವರ್ತ್ ಇಟ್. ಒಬ್ರೊಬ್ರಿಗೆ ದುಡ್ಡು ತಗೋತಾ ಇದ್ರು, ಇಷ್ಟು ಅಂತ. ಸರಿ ಅಂತ ಒಳಗೆ ಹೋದ್ವಿ, 100 ರೂಪಾಯಿದು ಏನೋ ಟಿಕೆಟ್ ತೊಗೊಂಡ್ವಿ. ಆ ಕ್ಯೂನೇ ಮುಗಿತಾ ಇಲ್ಲ. ಎಷ್ಟೊತ್ತು 1 hour 1.5 hours ನಿಂತ್ಕೊಂಡು ಕ್ಯೂ ಮೂನೇ ಆಗ್ತಾ ಇಲ್ಲ. ವಿ ಟ್ರೈ ದ ಸೆಕೆಂಡ್ ಟೈಮ್ ಟು ಬಿ ಆನೆಸ್ಟ್, ಬಟ್ ಇಲ್ಲ ಆಗಲಿಲ್ಲ. ಆ್ಯಂಡ್ ಹೋದ ದಿನ ಹಿಂದಿನ ದಿನ ರಾತ್ರಿ ಅನ್ನ ತಿಂದಿದ್ರಲ್ಲ ಅತ್ತೆ ಅಕ್ಕ ಮತ್ತು ಮಾವ ಎಲ್ಲ. ಸೊ ನೆಕ್ಸ್ಟ್ ಡೇ ನಾವು ಚಪಾತಿ ಮನೇಲಿ ಇಟ್ಟಿದ್ವಿ ಆಯಿತಾ. ಮನೇಲಿ ನಾವು ತೊಗೊಂಡು ಇಟ್ಕೊಂಡಿದ್ವಿ, ಫ್ರಿಜ್ಜಲ್ಲಿ ಇತ್ತು. ಅದನ್ನು ಪ್ಯಾಕ್ ಮಾಡ್ಕೊಂಡೇ ಇಲ್ಲ, ಅನುಪ ಮರ್ತೋಗಿದ್ದಾನೆ, ಅವನಿಗೆ ಗೊತ್ತೇ ಆಗಲಿಲ್ಲ. ಸೊ ಥ್ಯಾಂಕ್ಫುಲಿ ಅಲ್ಲೇ ಒಂದು ಅಂಗಡಿನಲ್ಲಿ ರೆಡಿ ಟು ಇಟ್ ಚಪಾತಿ ಸಿಕ್ತು. ಆ್ಯಂಡ್ ಅನುಪ ನೋಡಿದ್ದ, ಮೊಸರು ತರಕ್ಕೆ ಹೋದಾಗ ಅವ್ನು ನೋಡಿದ್ದ. ಸೊ ಅದು ತುಂಬ ಹೆಲ್ಪ್ ಆಯಿತು. 2 ಪ್ಯಾಕೆಟ್ ಇತ್ತು, ಅದನ್ನೇ ತಂದು ಫುಲ್ ಖಾಲಿ ಮಾಡ್ಕೊಂಡ್ವಿ. ಆ್ಯಂಡ್ ದಿಸ್ ಇಸ್ ಮೈ ಇಂಡಕ್ಷನ್ ಸ್ಟವ್. ನಾನು ಯಾವಾಗಲೂ ಗೌರಿ ಹಬ್ಬಕ್ಕೆ ದುಡ್ಡು ಬಂದಿತ್ತು ಅಂತ ತೊಗೊಂಡೆ. ಆರುಷ್ ಅವಾಗ ಪುಟಾಣಿ ಇದ್ದ. ಸೊ ಐ ರಿಯಲಿ ವಾಂಟೆಡ್ ಟು ಬೈ ಸಮಥಿಂಗ್ ಪೋರ್ಟಬಲ್. ಆ್ಯಂಡ್ ಅವನಿಗೆ ಒಂದು ಸ್ವಲ್ಪ ಯೂಸ್ ಆಯಿತು, ಬಟ್ ಇವಾಗ ಅತ್ತೆ ಅವ್ರಿಗೆಲ್ಲ ತುಂಬ ಯೂಸ್ ಆಗ್ತಾ ಇದೆ ಇದು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ರಾಮೇಶ್ವರಂಗೆ ಹೊರಟಿದ್ವಿ. ಆ್ಯಂಡ್ ರಾಮೇಶ್ವರಮಲ್ಲಿ ಒಂದು ಎಂಥ ಸೀನು ಅಂದರೆ, ಸೊ ನಾನು ಈ ಸ್ಲೀವ್ಲೆಸ್ ಟಾಪ್ ಹಾಕೊಂಡು ಹೋಗಿದ್ದೆ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಹೋಟ್ಲ್ ಚೆಕ್ ಇನ್ ಆಗಿಬಿಟ್ಟು ಫ್ರೆಶ್ ಅಂತೂ ಆಗೋದು ಇದ್ದೇ ಇರುತ್ತೆ, ಆವಾಗ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಯಾಕೆ ಅಂದರೆ ಆರುಷ್ ನನ್ನ ಮೇಲೆ ಕೂತಿರುತ್ತೆ, ನನ್ನ ಡ್ರೆಸ್ ಎಲ್ಲ ಸುಕ್ಕಾಗೋಗುತ್ತೆ ಅಂತ. ಆ್ಯಂಡ್ ದ ಬ್ರಿಡ್ಜ್ ಇಸ್ ವೆರಿ 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 ಬ್ಯೂಟಿಫುಲ್. ಎಷ್ಟು ಚೆನ್ನಾಗಿತ್ತು, ಎಷ್ಟು ಕಾಮ್ ಆಗಿತ್ತು. ಐ ಸ್ಟಿಲ್ ರಿಮೆಂಬರ್, ನಾನು PUC ಆದಮೇಲೆ ಅಥವಾ PUC ಟೈಮಲ್ಲಿ ಬಂದಿದ್ದು ಸೇಮ್ ಅದೇ ಮೆಮೊರೀಸ್ ನನಗೆಲ್ಲ ಜ್ಞಾಪಕ ಬರ್ತಾ ಇತ್ತು. ಮತ್ತೆ ಇಟ್ ವಾಸ್ ರಿಯಲಿ 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 ನೈಸ್. ಆ ನೀರೇ ಎಷ್ಟು ಕಾಮ್ ಆಗಿದೆ. ಯು ಡೋಂಟ್ ಸಿ ದ ಎಂಡ್ ಆಫ್ ದ ಓಷನ್ ಅಟ್ ಆಲ್. ಇಟ್ಸ್ ಲೈಕ್ ಸೋ ಬ್ಯೂಟಿಫುಲ್. ಬ್ರಿಡ್ಜ್ ಎಲ್ಲ ಚೆನ್ನಾಗಿದೆ. ಅನುಪ ಎಲ್ಲ ಹೇಳ್ತಾ ಇದ್ದ ಹೆಂಗೆ ಓಪನ್ ಆಗುತ್ತೆ ಟ್ರೈನ್ ಬಂದಾಗ ಅಂತೆಲ್ಲ. ಇಟ್ಸ್ ವೆರಿ ಬ್ಯೂಟಿಫುಲ್ ಟು
ವಾಚ್ ಅಂದರೆ ಇದು ಅದೇ ನಾನು ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಫೋಟೋ ಎಲ್ಲ ತೆಕ್ಕೊಂಡು ಇದ್ವಿ, ಅದೆಲ್ಲ ನಾಪ್ಕೊ ಬರ್ತಾ ಇತ್ತು. ದಿಸ್ ಟೈಮ್ ವಿ ಡಿಡ್ ನಾಟ್ ಸ್ಟಾಪ್, ಯಾಕೆಂದರೆ ಹತ್ತಿ ಇಳಿಯೋದೆಲ್ಲ ಮತ್ತೆ ತೊಂದರೆ ಆದಂತ. ನಾವು ರಾಮೇಶ್ವರಂ ಹೋಟೆಲ್ಗೆ ಬಂದರೆ ಹೋಟೆಲಲ್ಲಿ ಬುಕ್ಕಿಂಗೇ ಇಲ್ಲ ಅಂತ ಹೇಳಿದ್ರು. ನಾನು ವಾಶ್ರೂಮಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡಬೇಕಾಗಿತ್ತು. ಈ ಥರ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಆ್ಯಂಡ್ ಇನ್ನು ರಾಮೇಶ್ವರಮಲ್ಲಿ ದೇವಸ್ಥಾನ 12 ಗಂಟೆಗೆ ಕ್ಲೋಸ್ ಅಂತ ಹೇಳಿದ್ರು. ಐ ಹೈಲಿ ಡೌಟ್ ಅದು ಕ್ಲೋಸ್ ಆಗಿತ್ತು ಅಂತ. ನಾವು ಅಷ್ಟು ಬೇಗ ಹೋಗಿದ್ವಿ ಆ್ಯಂಡ್ ಅಷ್ಟು ಬೇಗ ನಾವು ದೇವಸ್ಥಾನಕ್ಕೆ ಹೋಗೋಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ದಾರಿ ಉದ್ದ ರಶ್ಶು, ಹೋಟೆಲ್ ಇಲ್ಲ ಅಂತ ಅಪ್ಸೆಟ್ಟು, ಏನು ಮಾಡೋದು ನೆಕ್ಸ್ಟು ಅಂತ ಗೊತ್ತಾಗ್ತಾ ಇಲ್ಲ. ಧನುಷ್ಕೋಡಿಗಾರು ಹೋಗೋಣ ಅಂತ ಅಂದ್ಕೊಂಡ್ವಿ. ನಾನು ಅಲ್ಲೇ ಹೋಟ್ಲಲ್ಲಿ ವಾಶ್ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡಿದೆ. ಒಂದು ರೂಮು ಸ್ಪೇರ್ ಇರಲಿಲ್ಲ ಅವ್ನಿಗೆ ಕೊಡೋಕ್ಕೆ, ಡ್ರೆಸ್ ಚೇಂಜ್ ಮಾಡೋಕ್ಕೆ ಅವ್ರು ಫ್ರೆಶ್ ಆಗೋಕ್ಕೆ ಕೂಡ. ಸೊ ಅಲ್ಲಿ ನಾರ್ಮಲ್ ಜನರಲ್ ವಾಶ್ರೂಮ್ಸ್ ಏನಿದೆಯೋ ಅದನ್ನೇ ಯೂಸ್ ಮಾಡಬೇಕಾಗಿತ್ತು. ಆ್ಯಂಡ್ ಧನುಷ್ಕೋಡಿಗೆ ಹೋಗೋಣ ಅಂತ ಹೋದ್ವಿ. ಆ್ಯಂಡ್ ಆನ್ ದ ವೇ ಅನೂಪ ಇನ್ನೊಂದು ಹೋಟ್ಲ್ ಬುಕ್ ಮಾಡ್ದೆ. ಹೋಟ್ಲ್ ಅನ್ನೋದಕ್ಕಿಂತ 2 ರೂಮು, ಒಂದು ಫುಲ್ ದೊಡ್ಡ ರೂಮು ಲೇಡೀಸ್ಗೆ, ಇನ್ನೊಂದು ಪುಟ್ಟದು ಗಂಡಸರಿಗೆ ಅಂತ ಬುಕ್ ಮಾಡ್ದೆ. ಆ್ಯಂಡ್ ಅದಕ್ಕೂ 27,000 ಸಮಥಿಂಗ್ ಆಯಿತು. ವಿ ರಿಯಲಿ ಟ್ರೈಡ್ ಆ ಹೋಟ್ಲಲ್ಲಿ, ನಾವು ಬುಕ್ ಮಾಡಿದ್ದು ಹೋಟ್ಲಲ್ಲಿ ರೂಮ್ ಸಿಗೋಕ್ಕೆ. ಹಿ ಸೆಡ್ ಎಷ್ಟು ಚೆನ್ನಾಗಿತ್ತು, ನೀವೇ ನೋಡಿದ್ರೆ ಇಟ್ ವಾಸ್ ಆ್ಯಕ್ಚುಲಿ ಅ ರಿಯಲಿ ನೈಸ್ ಹೋಟೆಲ್. ನಾವು ಮಧುರೈಯಲ್ಲಿ ಮಾಡಿದ್ದಕ್ಕಿಂತ ಚೆನ್ನಾಗಿತ್ತು ಅನಿಸುತ್ತೆ, ಬಟ್ ನಮ್ಮ ಹಣೆಯಲ್ಲಿ ಬರ್ತಿರ್ಲಿಲ್ಲ ಅದು. ನಾರ್ಮಲ್ ಡಾರ್ಮೆಟ್ರಿ ಥರ ಒಂದು ಹೋಟೆಲ್ ಬುಕ್ ಮಾಡ್ಕೋಬೇಕು. ದಟ್ ವಾಸ್ ಆಲ್ಸೋ ಡೀಸೆಂಟ್, ಬಟ್ ವೆನ್ ಯು ಆ್ಯಕ್ಚುಲಿ ಗೋ ಸೋ ಒಂಥರ ಸ್ಟ್ರೆಸ್ಡ್ ಆರ್ ಫುಲ್ ಟ್ರಾವೆಲ್ ಮಾಡಿ ಸುಸ್ತಾಗಿ, ವೆನ್ ಯು ವಾಂಟ್ ಟು ರಿಲ್ಯಾಕ್ಸ್ ಆಟ್ ಅ ಹೋಟೆಲ್ ಆ್ಯಂಡ್ ವೆನ್ ದೇ ಸೇ ಈ ಹೋಟೆಲ್ ಬುಕ್ಕೇ ಆಗಿಲ್ಲ ನಿಮ್ಮದು ಅಂತ, ನಾವು ಜಗಳ ಮಾಡಿಕೊಂಡು ಆನ್ಲೈನ್ ಅವ್ರಿಗೆಲ್ಲ ಕಸ್ಟಮರ್ ಕೇರ್ಗೆಲ್ಲ ಕಾಲ್ ಮಾಡಿಕೊಂಡು, ಇಟ್ ವಾಸ್ ರಿಯಲಿ ಇದು. ನಾನು ಧನುಷ್ಕೋಡಿಗೆ ಹೋಗಿದ್ದೆ. ಇಟ್ ವಾಸ್ ಆ್ಯಕ್ಚುಲಿ ನಾಟ್ ಸಮಥಿಂಗ್ ಲೈಕ್ ಐ ಇಮ್ಯಾಜಿನ್ಡ್ ಇಟ್ ಟು ಬಿ ಲೈಕ್ ಬಿಫೋರ್. ನಾನು ಲಾಸ್ಟ್ ಟೈಮ್ ಹೋದಾಗ ಇಟ್ ವಾಸ್ ಅ ಲಿಟಲ್ ಡಿಫ್ರೆಂಟ್. ಇವಾಗ ಕಾಂಪೌಂಡ್ ಎಲ್ಲ ಜಾಸ್ತಿ ಎತ್ತರ ಹಾಕಿದ್ದಾರೆ ಅಂತ ನಂಗೆ ಅನ್ನಿಸ್ತು. ಬಟ್ ಬೀಚೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಸ್ ಯೂಶುವಲ್. ಆರುಷ್ ಆಟ ಆಡಲೇಬೇಕಾಗಿತ್ತು ಬೀಚಲ್ಲಿ. ಹಿ ಲವ್ಸ್ ವಾಟರ್. ಐ ಥಿಂಕ್ ಇಟ್ಸ್ ವಿತ್ ಮೋಸ್ಟ್ ಆಫ್ ದ ಚಿಲ್ಡ್ರನ್ ಅನಿಸುತ್ತೆ. ಕಿಡ್ಸ್ ಜಸ್ಟ್ ಲವ್ ಬೀಚ್ ವಾಟರ್ ಆ್ಯಂಡ್ ಎವ್ರಿಥಿಂಗ್, which makes us really happy because ದಡದಲ್ಲಿ ನಿಂತ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಆಟ ಆಡ್ಬೋದು. The sunset was also very 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 beautiful. Sound of waves is something that hits so hard. It's like meditation. ಅದಾದ್ಮೇಲೆ ಫೈನಲಿ ರಾಮೇಶ್ವರಂಗೂ ನಮ್ಗೆ ಆಗಲ್ಲ ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡು ಒಂದ್ಸತಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಎಸ್, ನಾವು ರಾಮೇಶ್ವರಂಗೆ ಹೋದ್ವಿ, ದೇವಸ್ಥಾನ ನೋಡಿದ್ವಿ. ಅಂದರೆ ದೇವ್ರ ದರ್ಶನ ಆಗಲಿಲ್ಲ, ಅದಕ್ಕೆ ತುಂಬ ಕ್ಯೂ ಇತ್ತು. ಬಟ್ ತೀರ್ಥ ಸ್ನಾನ ಎಲ್ಲ ಆಯಿತು ಆ್ಯಂಡ್ ಆರುಷ್ಗೂ ಆಯಿತು. ಹಿ ಡಿ ನಾಟ್ ಎಕ್ಸ್ಪೆಕ್ಟ್, ಮಲ್ಕೊಂಬಿಟ್ಟಿತ್ತದು. ನಮ್ಮದು ತೀರ್ಥ ಸ್ನಾನ ಎಲ್ಲ ಆಗೋ ಅಷ್ಟೊತ್ತಿಗೆ 7 ಗಂಟೆ ಆಗಿತ್ತು. ಆ್ಯಂಡ್ ಹೋಟೆಲ್ ಚೆಕ್ ಇನ್ ಮಾಡಿಕೊಂಡು ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ವಿ ಹ್ಯಾಡ್ ಡಿನ್ನರ್ ಆ್ಯಂಡ್ ದೆನ್ ಸ್ಲೆಟ್. ಬೆಳಗ್ಗೆ 4 ಗಂಟೆಗೆ ನಾವು ಹೊರಟಿರೋದು ರಾಮೇಶ್ವರಮಿಂದ ಬ್ಯಾಕ್ ಟು ಬ್ಯಾಂಗ್ಳೂರ್. ಆ್ಯಂಡ್ 4 ಗಂಟೆಗೇನೆ ದ ಸಿಟಿ ಈಸ್ ಕಂಪ್ಲೀಟ್ಲಿ ಆ್ಯಕ್ಟಿವ್. ಎಲ್ಲರೂ ಎದ್ದು ಎಂಥ ದೊಡ್ಡದಾಗಿ ಎಷ್ಟು ಇಂಟ್ರೆಸ್ಟ್ ಇಟ್ಟು ರಂಗೋಲಿ ಎಲ್ಲ ಹಾಕ್ತಾ ಇದ್ದಾರೆ ಗೊತ್ತಾ. ಸೊ ದ ಸಿಟಿ ಐ ಡೋಂಟ್ ಥಿಂಕ್ ಎವರ್ ಸ್ಲೀವ್ಸ್. 4 ಗಂಟೆಗೆ ಅದು ಅವಾಗಂತೂ ಫುಲ್ ಜನ ನೋಡ್ಬೋದು ನೀವು. 4 ಗಂಟೆಗೆ ಟ್ರಾಫಿಕ್ ಆಗೋಗಿದೆ, ನಮ್ಗೆ ರೋಡ್ ಬಿಡೋಕ್ಕೆ ಆಗ್ತಿಲ್ಲ. ಇಲ್ಲಿ ನೋಡಿ, ಇವರು 4 ಗಂಟೆಗೆ ಎಷ್ಟು ಚೆನ್ನಾಗಿ ಮುಂದೆ ಬಾಗ್ಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಇಡ್ತಾರೆ. ಇಟ್ಸ್ ನಾಟ್ ಜಸ್ಟ್ ಹರ್, ಇಡೀ ರೋಡ್ ಅವರೇ ಹಾಗೆ, ದೇವಸ್ಥಾನದ ರೋಡ್ ಅವರು. ಬಟ್ ತುಂಬ ಶಾಕ್ ಆಯಿತು, ಈ ಥರನೂ ಇರ್ತಾರ ಜನ 4 ಗಂಟೆಗೆಲ್ಲ ಎದ್ದು ರಂಗೋಲಿ ದಿನ ಹಾಕೋದು. ಇಟ್ ವಾಸ್ ನಾಟ್ ಸಮಥಿಂಗ್, ಇಟ್ ವಾಸ್ ನಾಟ್ ಅ ಸ್ಪೆಷಲ್ ಒಕೇಶನ್. ಬಟ್ ಫೈನಲಿ ರಾಮೇಶ್ವರಂ ಅಟ್ಲೀಸ್ಟ್ ತೀರ್ಥ ಸ್ನಾನ ಆಯ್ತಲ್ಲ. ಮಧುರೈಯಲ್ಲಿ ಆದಂಗೆ ಏನೂ ಇಲ್ಲ, ಮಧುರೈಯಲ್ಲಂತೂ ದರ್ಶನನೂ ಇಲ್ಲ, ಏನೂ ಆಗಿಲ್ಲ. ರಾಮೇಶ್ವರಮಲ್ಲೂ ಏನೂ ಆಗಲ್ಲ ಅಂದ್ಕೊಂಡ್ವಿ. ಧನುಷ್ಕೋಡಿ ನೋಡಿ ಒಂದು ಸ್ವಲ್ಪ ಸಮಾಧಾನ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ತೀರ್ಥ ಸ್ನಾನ ಆದ್ಮೇಲೆ ಒಂದು ಲೆವೆಲ್ಗೆ ಆಯ್ತು ಅಂತ ದೂರದಿಂದ ದೇವ್ರ ದರ್ಶನ ಆಯ್ತು ರಾಮೇಶ್ವರಮಲ್ಲಿ. ಬಟ್ ಸಮಾಧಾನ ಆಗ್ಲಿಲ್ಲ. ಬಟ್ ಇಟ್ಸ್ ಓಕೆ, ಇಟ್ ಈಸ್ ರಿಯಲಿ ಓಕೆ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಆಯಿತು. ಆ್ಯಂಡ್ ಕ್ರಿಸ್ಮಸ್ ಟೈಮ್ ಅಲ್ವಾ, ಇಟ್ ವಾಸ್ ಎಂಡ್ ಆಫ್ ಫ್ರೆಂಡ್ಸ್. ಸೊ ನಾನು ಫುಲ್ ಬೇಜಾರು ಮಾಡಿಕೊಂಡು ನೋಡ್ತಾ ಇದ್ದೆ ಫ್ರೆಂಡ್ಸು. ಫೈನಲ್ ಸೀಸನಲ್ಲಿ ಇದ್ದೆ. ಆ್ಯಂಡ್ ಐ ಡೋಂಟ್ ನೋ, ನೆಟ್ಫ್ಲಿಕ್ಸಲ್ಲಿ ನೋಡಲಿಲ್ಲ ಅಂದರೆ ನಂಗೆ ಫ್ರೆಂಡ್ಸ್ ಮಜಾ ಬರಲ್ಲ. ಬರ್ತಾ ಸೀಬೆಕಾಯಿ ತೊಗೊಂಡಿದ್ದೆ, ತುಂಬ ಯಮ್ಮಿ ಆಗಿತ್ತು. ಉಪ್ಪು ಖಾರ ಎಲ್ಲ ಹಾಕೊಂಡು ತಿನ್ನೋಕ್ಕೆ ಹೇಳಿಲ್ವಾ, ಬಸ್ಸಲ್ಲಿ ಕೂತಾಗ ತಿನ್ನೋದೇ ಆಗಿತ್ತು, ಇನ್ನೇನೂ ಇರಲಿಲ್ಲ ನಮಗೆ ಕೆಲಸ. ಆ್ಯಂಡ್ ಆರುಷ್ ನನ್ನನ್ನು ಸ್ಟೂಲ್ ಮಾಡ್ಕೊಂಡು ನನ್ನ ತೊಡೆ ಮೇಲೆ ನಿಂತ್ಕೊಂಡಿದ್ದ. ಆ್ಯಂಡ್ ನಾವು ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ಸಂಜೆ ಮೇಲಾಗೋಗಿತ್ತು. A to B ನಲ್ಲಿ ಅಲ್ಲೇ ತಿಂದ್ಕೊಂಡು ಬಂದು ಮಲ್ಕೊಂಡ್ಬಿಟ್ವಿ ನಾವು. ವಿ ಡಿಡ್ ನಾಟ್ ಇವನ್ ಹ್ಯಾವ್ ಡಿನ್ನರ್. ಐ ಥಿಂಕ್ ಎಟ್ 7:30 or something ವಿ ಹ್ಯಾಡ್ ಸಮ್ ಸ್ನ್ಯಾಕ್ಸ್, ಸ್ಯಾಂಡ್ವಿಚ್ಚು. ಆಮೇಲೆ ಆರುಷ್ ಗೋಬಿ ಬೇಕು ಅಂತ ಇದ್ದ. ಹೀಸ್ ಫಾಂಡ್ ಆಫ್ ಗೋಬಿ ಮಂಚೂರಿ.
ಮೈಸೂರಿ ನಾವು. ಸೊ ದ್ಯಾಟ್ ವಾಸ್ ದ ವ್ಲಾಗ್. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಹಾಲಿಡೇ ಟೈಮಲ್ಲಿ, ನೀವೆಲ್ಲರೂ ಹೋಗಿದ್ರಾ ಅಂತ ನನಗೆ ಶೇರ್ ಮಾಡಿ. ಸಪೋರ್ಟ್ ಮಾಡ್ತಾ ಇರಿ. ಐ ನೀಡ್ ಆಲ್ ಆಫ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್.